ಎಕ್ಸಿಟ್ ಪೋಲ್ ಏನ್ ಹೇಳಿತ್ತು ಅದೇ ರೀತಿ ಆಗ್ತಾ ಇದೆ. ಕೇಜ್ರಿವಾಲ್ ಅವರನ್ನ ಮಣಿಸಿ ಗೆದ್ದು ಬೀಗಿದ್ದಾರೆ ಪರ್ವೇಶ್ ವರ್ಮಾ. ಅಮಿತ್ ಶಾ ಭೇಟಿಗೆ ಮುಂದಾಗಿದ್ದಾರೆ. ವಿಜೇತ ಅಭ್ಯರ್ಥಿ ಪರ್ವೇಶ್ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಕೇಜ್ರಿವಾಲ್ ಅವರನ್ನ ಮಣಿಸಿ ಗೆದ್ದು ಬೀಗಿರೋದು ನೋಡಿ. ಕೇಜ್ರಿವಾಲ್ ಅವರಿಗಂತೂ ತೀವ್ರವಾದಂತಹ ಮುಜುಗರ, ದೊಡ್ಡ ಮಟ್ಟದ ಆಘಾತ. 3182 ಮತಗಳಿಂದ ಸೋಲುಂಡಿದ್ದಾರೆ. ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿರೀಕ್ಷೆನೆ ಮಾಡಿರಲಿಲ್ಲ ಅನ್ಸುತ್ತೆ. ಜನ ನನ್ನನ್ನು ಕೈ ಬಿಡಲ್ಲ ಅನ್ನುವಂತಹ ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಕೇಜ್ರಿವಾಲ್ ಅವರು ಏನೇನೋ ಸ್ಟ್ರಾಟಜಿಯನ್ನ ಪ್ಲೇ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಜನರು ಕೇಜ್ರಿವಾಲ್ ಅವರ ಕೈ ಹಿಡಿಲಿಲ್ಲ. ಅಮಿತ್ ಶಾ ಅವರ ಭೇಟಿಗೆ ಮುಂದಾಗಿರೋದು ಈಗ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ನಾಗಾಲೋಟ ಮುಂದುವರಿತಾ ಇದೆ ನೋಡಿ. ಎಎಪಿಗೆ ದೊಡ್ಡ ಮಟ್ಟದಲ್ಲಿ ಆಘಾತ. 2025ರ ಚುನಾವಣೆ ರಿಸಲ್ಟ್ ಏನಿದೆ, ಆಪ್ಗಂತೂ ದೊಡ್ಡ ಮಟ್ಟದ ಆಘಾತ. ಸಿಎಂ ರೇಸ್ನ ಮುಂಚೂಣಿಯಲ್ಲಿದ್ದಾರೆ. ಈಗ ಆ ನಿಟ್ಟಿನಲ್ಲೇನೆ ಬಿಜೆಪಿ ಅಭ್ಯರ್ಥಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರೋದು. ಒಂದು 4-5 ಅಭ್ಯರ್ಥಿಗಳಿದ್ದಾರೆ ಬಿಜೆಪಿಯಲ್ಲೂ ಕೂಡ ಸಿಎಂ ರೇಸ್ ಅಲ್ಲಿ. ಹಾಗಾಗಿ ಅದನ್ನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಬಿಜೆಪಿಯ